ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ಒಂದು ಪವಿತ್ರ ಗೌಡಗೆ ಇಂದು ಜಾಮೀನು ಸಿಕ್ಕಿದೆ. ಅಂದರೆ ಕಳೆದ ಶುಕ್ರವಾರ ಒಂದು ಜಾಮೀನು ಸಿಕ್ಕಿತ್ತು. ಆದರೆ ಶನಿವಾರ ಮತ್ತು ಭಾನುವಾರ ರಜೆ ಇರುವ ಕಾರಣದಿಂದ ಕೆಲವೊಂದಿಷ್ಟು ಕಾನೂನು ತರ್ಕಗಳು ಎದುರಾಗಿದೆ. ಈ ಬೆನ್ನಲ್ಲೇ ಈಗ ಇವತ್ತು ಬೆಳಗ್ಗೆ 9 ಗಂಟೆಗೆ ರಿಲೀಸ್ ಆಗಿದ್ದಾರೆ. ಈ ಒಂದು ಬೆಳಗ್ಗೆ ಪರಪ್ಪನಗರದಿಂದ ರಿಲೀಸ್ ಆಗಿರ್ತಕ್ಕಂಥ ಒಂದು ಪವಿತ್ರ ಗೌಡ ಅವರು ನೇರವಾಗಿ ಆರ್ನಗರದಲ್ಲಿರ್ತಕ್ಕಂಥ ಒಂದು ಐಡಿಯಲ್ ಲೇಔಟ್ನಲ್ಲಿರ್ತಕ್ಕಂಥ ತಮ್ಮ ಮನೆಗೆ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಈ ಒಂದು ತಮ್ಮ ಸ್ವಂತ ಮನೆಗೆ ಬರೋದಕ್ಕೆ ಆಗಲಿಲ್ಲ. ಸೊ ಹೀಗಾಗಿ ಒಂದು ಮನೆಗೆ ಬರೋದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಲಾಗಿತ್ತು. ಅಂದರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು, ಆ ಒಂದು ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಮನೆಗೆ ಒಂದು ಹೂವಿನ ಅಲಂಕಾರವನ್ನು ಸಹ ಒಂದು ಇರ್ತಕ್ಕಂಥ ಮನೆಯ ಸಿಬ್ಬಂದಿಗಳು ಸಹ ಮಾಡಲಾಗಿತ್ತು. ಆದರೆ ಕೆಲವೊಂದು ಭದ್ರತಾ ಹಿತದೃಷ್ಟಿಯಿಂದ ಅಂದರೆ ಎಲ್ಲಿ ಅವರು ಬಿಡುಗಡೆ ಆಗಿರ್ತಕ್ಕಂಥ ಒಂದು ಮಾಹಿತಿ ತಿಳಿದು ದರ್ಶನ ಅಭಿಮಾನಿಗಳು ತಮ್ಮ ಮನೆ ಹತ್ರ ಜಮಾಯಿಸ್ತಾರೋ ಅನ್ನುವ ಆ ದೃಷ್ಟಿಕೋನದಿಂದ ಒಂದು ಮುಂಜಾಗ್ರತಾ ಕ್ರಮವಾಗಿ ಪವಿತ್ರ ಗೌಡ ಅವರು ಇಲ್ಲಿ ಬರಲಿಲ್ಲ. ಅದಾದ ನಂತರ ತಮ್ಮ ಮನೆದೇವರಾಗಿರ್ತಕ್ಕಂಥ ಒಂದು ವಜ್ರಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಮತ್ತು ದರ್ಶನ ಹೆಸರಲ್ಲಿ ಅರ್ಚನೆ ಮಾಡಿ ತದನಂತರ ತಮ್ಮ ತಾಯಿ ಮನೆ ಅಂದರೆ ಬನಶಂಕರಿರ್ತಕ್ಕಂಥ ಒಂದು ತಮ್ಮ ತಾಯಿ ಮನೆಗೆ ತೆರಳಿದ್ದಾರೆ ಅಂತ ಹೇಳೋದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಇದು ಆರ್ನಗರದಲ್ಲಿರ್ತಕ್ಕಂಥ ಒಂದು ಐಡಿಯಲ್ ಲೇಔಟ್ನಲ್ಲಿರ್ತಕ್ಕಂಥ ಮನೆ ಇದು. ಸೊ ಹೀಗಾಗಿ ಈ ಒಂದು ಮನೆ ಮುಂದೆ ಅಂದರೆ ಬೆಳಗ್ಗೆ ಒಂದು ರಂಗೋಲಿ ಹಾಕಿ ಹೂವು ಹಾಕಿ ಎಲ್ಲ ಒಂದು ಸಕಲ ಸಿದ್ಧತೆಯನ್ನು ಸಹ ಒಂದು ಇಲ್ಲಿರ್ತಕ್ಕಂಥ ಒಂದು ಮನೆಯ ಸಿಬ್ಬಂದಿಗಳು ಮಾಡಿದರು. ಆದರೆ ಯಾವಾಗ ಒಂದು ಪವಿತ್ರ ಗೌಡ ಇಲ್ಲಿ ಬರುವ ಒಂದು ವಿಷಯ ಚೇಂಜ್ ಆಯಿತು, ಯಾಕೆ ಬರಲ್ಲ ಅಂದ್ಬಿಟ್ಟು ಒಂದು ವಿಷಯಗಳು ಮೂಡ್ತು. ಸೊ ಹಾಗಾಗಿ ಆ ಒಂದು ದೃಷ್ಟಿಕೋನದಿಂದ ಒಂದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆ ಒಂದು ಈ ಮನೆಗೆ ಒಂದು ಬೀಗ ಹಾಕಿ ಅಂದರೆ ಬನಶಂಕರಲ್ಲಿ ಇರ್ತಕ್ಕಂಥ ಒಂದು ಅವ್ರ ತಾಯಿ ಅಪಾರ್ಟ್ಮೆಂಟ್ ಮೇಘಾ ಅಪಾರ್ಟ್ಮೆಂಟ್ಗೆ ಈಗಾಗಲೇ ಒಂದು ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸಹ ತೆರಳಿದ್ದಾರೆ. ಜೊತೆಗೆ ತಾಯಿಯೂ ಸಹ ಒಂದು ಅಲ್ಲೇ ಇರುವ ಕಾರಣದಿಂದ ಒಂದು ತಾಯಿ ಅಂದರೆ ಒಂದು ಪವಿತ್ರ ಗೌಡ ತಾಯಿ ಮತ್ತು ಪವಿತ್ರ ಗೌಡ ಜೊತೆಗೆ ಪವಿತ್ರ ಗೌಡ ಮಗಳು ಸಹ ಒಂದು ಬನಶಂಕರಲ್ಲಿ ಇರ್ತಕ್ಕಂಥ ಒಂದು ಮೇಘಾ ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ಇದ್ದಾರೆ. ಸೊ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಇಲ್ಲಿ ಬರ್ತಕ್ಕಂಥ ಒಂದು ಬಹುತೇಕ ಡೌಟ್ ಅಂದರೆ ಇಲ್ಲಿ ಬರಲ್ಲ ಅಂದ್ಬಿಟ್ಟು ಕೆಲವೊಂದಿಷ್ಟು ಮೂಲಗಳ ಹೇಳ್ತವೆ. ಸೊ ಹೀಗಾಗಿ ಒಂದು 2 ದಿನಗಳ ಕಾಲ ಒಂದು ತಮ್ಮ ತಾಯಿಯ ಮನೆಯಲ್ಲಿ ತಂಗಿ ತದನಂತರ ಒಂದು 2-3 ದಿನಗಳ ನಂತರ ಇಲ್ಲಿ ಬರುವ ಸಾಧ್ಯತೆಗಳನ್ನು ಸಹ ಒಂದು ಮೂಲಗಳು ಹೇಳ್ತವೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಅಂದರೆ ರೇಣುಕಾಸ್ವಾಮಿ ಕೊಲೆಯಲ್ಲಿ A1 ಆರೋಪಿಯಾಗಿರ್ತಕ್ಕಂಥ ಒಂದು ಪವಿತ್ರ ಗೌಡ ಅವರು ಸೊ ಈಗಾಗಲೇ ಒಂದು ಬೇಲ್ ಮೇಲೆ ಬಿಡುಗಡೆ ಆಗಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಹೀಗೆ ಇರ್ತಾರ ಅಥವಾ ಒಂದು ತಮ್ಮ ಜೀವನ ತಿದ್ದುಕೊಂಡು ನಡೀತಾರೆ ಅನ್ನೋದು ಯಕ್ಷ ಪ್ರಶ್ನೆ ಇದೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ವಿನೋದ್ ಕಂತರ್, ಅಶು ವೇಗಾನಿಸ್, ಬೆಂಗಳೂರು.